ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಎಡಿಟ್ಸ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಇಷ್ಟು ದಿನ ವೀಡಿಯೋ ಆಗ್ತಿದ್ದಕ್ಕೆ ಸಾರಿ, ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡಿರೋರಿಗೂ ಸಾರಿ. ಇನ್ನು ಮುಂದೆ ಆ ರೀತಿ ಆಗಲ್ಲ, ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬರುತ್ತೆ. ಸೊ ನನ್ನ ಹತ್ರ ಮೊಬೈಲ್ ಹಾಳಾಗಿತ್ತು, ಹಾಗಾಗಿ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ಸೊ ಬನ್ನಿ ವೀಡಿಯೋದೊಳಗಡೆ ಹೋಗೋಣ. ಲಾಸ್ಟ್ ಪಾರ್ಟಲ್ಲಿ ನಮ್ಮ ಶಂಕಯ್ಯೇ ಟಿಯನ್ನ ಹೆಡ್ ಶೆಫ್ ಆಗೋಕ್ಕೆ ಹೆಲ್ಪ್ ಮಾಡಿರ್ತಾಳೆ. ಬಟ್ ಟಿಯನ್ ಇದ್ದನು ಅವ್ನ ಸೀಕ್ರೆಟ್ನ ಮುಚ್ಚಿಟ್ಟಿರ್ತಾನೆ. ಇದರಿಂದ ಶಂಕೈ ಟಿಯನ್ ಹತ್ರ ಮಾತಾಡದೆ ಹಾಗೆ ಹೋಗಿರ್ತಾಳೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಲಾಸ್ಟ್ ಎಪಿಸೋಡಲ್ಲಿ F4 ಬಾಯ್ಸ್ ಎಲ್ಲರೂ ಒಟ್ಟಿಗಾಗಿರ್ತಾರೆ. ಸೊ ಎಲ್ಲರೂ ಒಂದು ಮಾಮೂಲಿ ನಾರ್ಮಲಾಗಿ ಮಾತಾಡ್ತಾ ಇದ್ದಾರೆ. ಆವಾಗ ಮೀಟಿಂಗ್ ಮಾಡ್ತಾ ಇರ್ತಾರೆ 4 ಜನ ಸೇರಿಕೊಂಡು. ಆಗ ಸಿಗೆ ಅವ್ರ ಅಕ್ಕನಿಂದ ಕಾಲ್ ಬರುತ್ತೆ. ಕಾಲ್ ಅಟೆಂಡ್ ಮಾಡಿ ನೋಡಿದ್ರೆ ಅವ್ರ ಅಕ್ಕ ಬಾಯಿಗೆ ಬಂದಾಗ ಉಗಿತಾ ಇದ್ದಾಳೆ. ಯಾಕೆ ಅಂದರೆ ನಮ್ಮ ಸಿ ಹೇಳ್ದೆ ಕೇಳದೆ ಲಂಡನಿಂದ ರಿಟರ್ನ್ ಬಂದಿರ್ತಾನೆ. ಸರಿ, ನಿನಗೆ ಆ ಹುಡುಗಿ ಶಂಕೈ ಇಷ್ಟ ಆಗಿರ್ಬೋದು, ಆದರೆ ನೀನು ಈ ರೀತಿ ಹೇಳ್ದೆ ಕೇಳದೆ ಬಂದರೆ ಯಾವ ಥರ, ಅಮ್ಮಂಗೂ ಹೇಳಿಲ್ಲ ಅಂತ ಹೇಳಿ ಸಿ ಹತ್ರ ಅವ್ರ ಅಕ್ಕ ಮಾತಾಡ್ತಾ ಇರ್ತಾರೆ. ಅದಲ್ಲದೆ ಆ ಹುಡುಗಿನ ಅಮ್ಮ ಒಪ್ಕೊಳ್ಳೋದು ಡೌಟು ಅಂದಾಗ ಸೀನು ಡೌಟಿಂದ ಯೋಚನೆ ಮಾಡ್ತಿರ್ತಾನೆ, ಏನು ಮಾಡಿ ಅವಳನ್ನ ಒಪ್ಸೋದು ಅಂತ. ಹಾಗೆ ಕಟ್ ಮಾಡಿದ್ರೆ ಇಲ್ಲಿ ಟಿಯಾನ್ ಶಂಕೈ ಹತ್ರ ಸಾರಿ ಕೇಳ್ತಾ ಇದ್ದಾನೆ. ನನ್ನ ವಿಷಯನ ನಿನ್ನ ಹತ್ರ ಹೇಳಿರಬೇಕಿತ್ತು, ಮುಚ್ಚಿಡಬಾರ್ದಿತ್ತು ಅಂತ. ಸೊ ಟಿಯಾನಿಗೆ ಆಲ್ರೆಡಿ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಅಲ್ವಾ. ಸೊ ಅದರಿಂದ ನಮ್ಮ ಶಂಕೈನೂ ಅದನ್ನ ಕ್ಷಮಿಸಿ ಅವನ ಹತ್ರ ನಾರ್ಮಲಾಗಿ ಮಾತಾಡ್ತಾ ಇರ್ತಾಳೆ. ಸೊ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ನೋಡಿದ್ರೆ ಅಪ್ಪ ಅಮ್ಮ ಇಬ್ಬರು ಸ್ಯಾಡಾಗಿ ಕೂತಿದ್ದಾರೆ. ಏನಾಯಿತು ಅಂತ ಕೇಳಿದ್ರೆ ಅವರಪ್ಪ ಯಾವುದೋ ಒಂದು ಹಣ ಸ್ಕ್ಯಾಮಲ್ಲಿ ಸಿಗಾಕೊಂಡಿರ್ತಾರೆ. ಇದರಿಂದ ಆಫೀಸಿಗೆ ಲಾಸ್ ಆಗಿರುತ್ತೆ. ಆಫೀಸಲ್ಲಿ ಅವರಿಗೆ ಫೈನ್ ಕಟ್ಟೋಕೆ ಹೇಳಿರ್ತಾರೆ. ಆ ಫೈನ್ ಅಮೌಂಟು ದೊಡ್ಡದು, ಅವರಿಂದ ದಿಢೀರಂತ ಕಟ್ಟೋಕ್ಕಾಗ್ತಾ ಇರಲ್ಲ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಸಿ ಹಾಗೆ ಶಂಕೈ ಮನೆ ಒಳಗಡೆ ಬರ್ತಾನೆ. ಆಗ ಶಂಕೈ ಅವನು ಕಾರ್ಡ್ ಕೊಡ್ತೀನಿ ತೊಗೊಳ್ರಿ, ಯೂಸ್ ಮಾಡ್ಕೊಳ್ರಿ ಅಂತೆಲ್ಲ ಹೇಳ್ತಾನೆ. ಬಟ್ ಶಂಕೈ ನನಗೆ ಅದೆಲ್ಲ ಬೇಕಾಗಿಲ್ಲ ಅಂತ ಹೇಳ್ತಾಳೆ. ಬಟ್ ಸಿ ಶಂಕೈನ ಕನ್ವಿನ್ಸ್ ಮಾಡ್ತಾನೆ, ನಿಮಗೆ ಯಾವಾಗ ರಿಟರ್ನ್ ಕೊಡೋಕ್ಕಾಗುತ್ತೋ ಆವಾಗ ಕೊಡಿ, ಇದು ಸಾಲ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ಶಂಕೈಗೆ ತುಂಬ ಅಡ್ವೈಸ್ ಮಾಡಿ ಅವನು ಕೊಟ್ಟೋಗಿರ್ತಾನೆ. ಸೊ ಇದರಿಂದ ಶಂಕೈ ಮತ್ತು ಶಂಕೈ ಫ್ಯಾಮಿಲಿ ಓಕೆ ಅಂತ ಹೇಳಿ ಆ ಕಾರ್ಡ್ನ ಇಸ್ಕೊತಾರೆ. ಇದರಿಂದ ಶಂಕೈ ಸಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಸಿ ಮನೆಗೆ ಹೋಗಿರ್ತಾಳೆ. ಸಿ ಆವಾಗ ಶಂಕೈನ ನೋಡಿ ಬರೋಕ್ಕೆ ಹೇಳಿ, ನೀನು ನನಗೆ ಗೊತ್ತು, ನೀನು ನನಗೆ ಅಮೌಂಟ್ ಹೆಂಗೆ ರಿಟರ್ನ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ಯಾ, ಅದಕ್ಕೆ ನಾನೇ ಒಂದು ಐಡಿಯಾ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವ್ನ ಫೋನಲ್ಲಿ ಈ ಕುಕ್ಕಿಂಗ್ ಕಾಂಪಿಟೇಷನ್ ತೋರಿಸ್ತಾ ಇದ್ದಾನೆ. ಈ ಕುಕ್ಕಿಂಗ್ ಕಾಂಪಿಟೇಷನಲ್ಲಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದರಲ್ಲಿ ಗೆದ್ದರೆ ಪ್ರೈಸ್ ಅಮೌಂಟ್ ಅಂತ ಸಿಗುತ್ತೆ. ಸೊ ಎಲ್ಲ ಡೀಟೇಲ್ಸ್ ಹೇಳಿಬಿಟ್ಟು ಲಾಸ್ಟಲ್ಲಿ ಒಂದು ಇಂಪಾರ್ಟೆಂಟ್ ಇದೆ, ಈ ಅಮೌಂಟಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಟ್ಟಬೇಕು ಅಂದಾಗ ಏನು ಅಂತ ಶಂಕೈ ಕೇಳಿದಾಗ ಒಂದು ಕಿಸ್ ಮಾಡಿ ಹೋಗಬೇಕು ಅಂತ ಸಿ ಹೇಳ್ತಾನೆ. ಅವಳು ಬಂದು ಕಿಸ್ ಮಾಡಿಬಿಟ್ಟು ಅಲ್ಲಿಂದ ಹೋಗಿರ್ತಾಳೆ. ಅಂದರೆ ತುಂಬ ಟೈಮ್ ಆದಮೇಲೆ F4 ಬಾಯ್ಸ್ ಎಲ್ಲ ಸಿ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆ ಹುಡುಗಿಗೆ ಯಾಕೆ ಕುಕ್ಕಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳ್ತಾ ಇದೆಯಾ? ಈಗ ಸೀನು, ನಾನು ಆಲ್ರೆಡಿ ಎಲ್ಲ ಪಕ್ಕ ಪ್ಲ್ಯಾನ್ ಮಾಡಿ ಈ ಡಿಸಿಷನ್ ತೊಗೊಂಡಿದ್ದೀನಿ. ವಿಷಯ ಏನು ಅಂದರೆ ಈ ಶೋನ ಸ್ಪಾನ್ಸರ್ ಮಾಡ್ತಿರೋದೇ ನನ್ನ ಅಮ್ಮ. ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರಿಬ್ಬರು ಮೀಟ್ ಮಾಡೋಕ್ಕೆ ಇದೇ ಒಂದು ಬೆಸ್ಟ್ ಚಾನ್ಸ್ ಆಗಿರುತ್ತೆ. ಇನ್ನೇ ವಿಷಯ ಏನು ಅಂದರೆ ಇದರಲ್ಲಿ ಅವಳು ವಿನ್ ಮಾಡಿದ್ರೆ ಪ್ರೈಸ್ ಅಮೌಂಟು ಸಿಗುತ್ತೆ, ಒಂದು ಫೇಮಸ್ ಆದ ಕುಕ್ಕಿಂಗ್ ಕಾಂಪಿಟೇಷನಲ್ಲಿ ಗೆದ್ಲು ಅಂತ ಒಂದು ಸಪ್ರೇಟ್ ಐಡೆಂಟಿಟಿ ಸಿಗುತ್ತೆ. ಎಲ್ಲ ಮಾತಾಡಿ ಅವ್ರ ಸಿಸ್ಟರ್ ಜುವಾಂಗೆ ಕಾಲ್ ಮಾಡಿ ಕೇಳಿರ್ತಾನೆ. ಅಂದರೆ ಯಾವ ಥರ ಫುಡ್ನ ರೆಡಿ ಮಾಡಬೇಕು ಅಂತ ಶಂಕೈಗೆ ಟ್ರೈನಿಂಗ್ ಕೊಡೋಕ್ಕೆ. ಏಪ್ರಿಲಿರೋ ಶಂಕೈನ ಮೀಟ್ ಮಾಡಿ ಅವಳಿಗೆ ಮೋಟಿವೇಟ್ ಮಾಡೋ ಥರ ಮಾತಾಡಿ, ಟೆನ್ಷನ್ ಆಗಿರುವಾಗ ಈ ಬುಕ್ನ ತೊಗೊಂಡು ಹೋದು, ಆವಾಗ ನಿನಗೆ ಕುಕ್ಕಿಂಗಲ್ಲಿರೋ ಎಲ್ಲ ಡೌಟು ಕ್ಲಿಯರ್ ಆಗುತ್ತೆ. ಅಲ್ಲಿ ಆ ಬುಕ್ನ ಪ್ರೆಸೆಂಟಾಗಿ ಕೊಡ್ತಾಳೆ. ಮೀಝು, ಲೀ ಮತ್ತು ಯಾನ್ ಮೂವರು ಕಾಂಪಿಟೇಷನಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ಹುಡುಗಿನೇ ನಮ್ಮ ಶಂಕೈಗೆ ಕಾಂಪಿಟೇಟರ್ ಆಗಿರ್ತಾರೆ. ತುಂಬ ಟಫ್ ಕಾಂಪಿಟೇಟರ್, ಇದುವರೆಗೂ ತುಂಬ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಮಾಡಿದ್ದಾರೆ. ಮಾತಾಡ್ತಿರೋದು ನೋಡಿ ಸಿಗೆ ಟೆನ್ಷನ್ ಇಲ್ಲ, ಅವನು ಆರಾಮಾಗೆ ಶಂಕೈಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ನಮ್ಮ F4 ಗ್ರೂಪ್ನ ನೋಡದೆ ಭಯ ಪಡದೆ ಇರೋ ಹುಡುಗಿ ಅಂದರೆ ಶಂಕೈ. ಅವಳು ಇದಕ್ಕೆಲ್ಲ ಯಾಕೆ ಭಯ ಪಡ್ತಾಳೆ? ಕಾಂಪಿಟೇಷನಲ್ಲಿ ಅವಳು ವಿನ್ ಮಾಡದೇ ಇದ್ರೂ ಪರವಾಗಿಲ್ಲ, ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸಾಕು ಅಂತ ನೋಡೋಣ ಅಂತ ಅಂತಾನೆ. ಕಟ್ ಮಾಡಿದ್ರೆ ಜುವಾಂಗ್ ನಮ್ಮ ಶಂಕೈಗೆ ಟ್ರೈನಿಂಗ್ ಕೊಡ್ತಾ ಇದ್ದಾಳೆ.
ಕಾಂಪಿಟೇಷನಿಗೆ ಹೊರತು ನೀನು ಈ ಫುಡ್ನ ಹೆಂಗೆ ರೆಡಿ ಮಾಡ್ತೀಯಾ ಅಂತ ಏನಿಲ್ಲ. ಕೆಲಸನ ಇಷ್ಟಪಟ್ಟು ಮಾಡಿದ್ರೇ ಸಾಕು. ಅದಲ್ಲದೆ ಇಲ್ಲಿರೋ ಫುಡ್ಡಿಗೆಲ್ಲ ಡಿಫ್ರೆನ್ಸ್ ನೇಮ್ ಇದೆ, ನಮಗೆ ಗೊತ್ತಿರುತ್ತೆ. ಆದರೆ ಇವ್ರು ಹೇಳೋ ನೇಮ್ ಡಿಫ್ರೆಂಟ್ ಆಗಿರುತ್ತೆ. ಶಂಕೈಗೆ ಮುಗಿಸಿ ರೆಸ್ಟ್ ತಗೊಳ್ಳುವಾಗ ಬಂದು ಇವಳನ್ನ ನೋಡ್ತಾಳೆ. ಸೊ ಇದನ್ನು ಝುವಾಂಗು ನೋಟ್ ಮಾಡ್ತಾಳೆ. ರೆಡಿ ಮಾಡಿರೋ ಫುಡ್ನ ಸಿಗೂ ಕೊಡ್ತಾಳೆ, ಹಾಗೆ ಅವ್ರ ಫ್ರೆಂಡ್ಸಿಗೂ ಕೊಡ್ತಾರೆ. ಇದರಲ್ಲಿ ಏನು ಮಿಸ್ಟೇಕ್ ಇದೆ ಅನ್ನೋದನ್ನ ಕೇಳೋಕ್ಕೆ ಟ್ರೈ ಮಾಡ್ತಾಳೆ. ಇವಳು ಟಿಯಾನ್ನ ಮೀಟ್ ಮಾಡಿ ಮಾತಾಡುವಾಗಲೇ ಅವನು ಮುಖ್ಯವಾದ ವಿಷಯನ ಹೇಳ್ತಾನೆ. ತುಂಬ ಕಂಪಲ್ ಮಾಡಿ ಒಂದು ಹುಡುಗಿನ ಮ್ಯಾರೇಜ್ ಮಾಡೋಕ್ಕೆ ನಮ್ಮ ಮನೇಲಿ ಹೇಳ್ತಾ ಇದ್ರು. ಹುಡುಗಿ ಇದೇ ಕುಕ್ಕಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ, ಅವಳ ನೇಮು ಸೈನಾ ಅಂತ ಹೇಳ್ತಾನೆ. ಈ ಬಗ್ಗೆನೇ ಆ F4 ಗ್ರೂಪಲ್ಲೂ ಮಾತಾಡ್ತಿರ್ತಾರೆ. ಅಂತೆಲ್ಲ ಹೇಳ್ತಿರ್ತಾರಲ್ಲ, ಯಾರ ಆ ಸೈನಾ ಅಂತ ಹೇಳಿ ನಮ್ಮ ಶಂಕೈ ಆ ಹುಡುಗಿ ಫೋಟೋನ ತೆಗೆದು ನೋಡ್ತಾ ಇರ್ತಾಳೆ. ಒಂದು ಕಡೆ ಅಡ್ವೈಸ್ ಮಾಡ್ತಾ ಇದ್ದಾನೆ, ಆ ಹುಡುಗಿ ಬಗ್ಗೆ ನಿನಗೆ ಗೊತ್ತಿಲ್ಲ, ವಿನ್ ಮಾಡೋದು ತುಂಬ ಕಷ್ಟ, ಅವಳಿಗೆ ಕುಕ್ಕಿಂಗ್ ಬಗ್ಗೆ ತುಂಬ ವಿಷಯ ಗೊತ್ತು. ಕೇಳಿದ್ಮೇಲೆ ನಮ್ಮ ಶಂಕೈಗೆ ಮನಸ್ಸೇ ಸರಿ ಇಲ್ಲ. ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ದೇ ಬಿಟ್ಬಿಡೋಣ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ಸಿ ಮನೆಯಲ್ಲೇ ಎಲ್ಲ ಟ್ರೈನಿಂಗ್ ತಗೊಂತಿರೋದು, ಸೊ ಯಾರಿಗೂ ಗೊತ್ತಾಗದೆ ಎಸ್ಕೇಪ್ ಆಗೋಣ ಅಂತ ಹೋಗ್ತಾ ಇರ್ತಾಳೆ. ಕರೆಕ್ಟ್ ಸಿಗೆ ಸಿಗೋಕೊಂತಾಳೆ. ಸಿ ಬಾಯಿಗೆ ಬಂದಾಗ ಚೆನ್ನಾಗಿ ಬೈತಾ ಇದ್ದಾನೆ. ಇಷ್ಟು ದಿನ ನೀನು ತುಂಬ ಧೈರ್ಯವಾದ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ನಮ್ಮ ಟೀಮೇಟ್ ಹತ್ರ ಎಲ್ಲ ನಿನ್ನನ್ನು ಅಷ್ಟು ಹೊಗಳಿದ್ದೆ, ನೀನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ದೇ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀಯಾ ಅಂತೆಲ್ಲ ಹೇಳಿ ಅವಳು ಶಂಕೈಗೆ ಅಡ್ವೈಸ್ ಮಾಡಬೇಕು ಅಂತ ಹೇಳಿ ಸಿ ಅವನ ರೂಮಿಗೆ ಕರ್ಕೊಂಡು ಹೋಗಿದ್ದಾನೆ. ಅಡ್ವೈಸ್ ಮಾಡ್ತಾ ಇದ್ದಾನೋ ಇಲ್ಲೋ ಗೊತ್ತಿಲ್ಲ, ಶಂಕೈ ಹತ್ರಕ್ಕೆ ಹೋಗಿ ಅವಳನ್ನ ಇನ್ನೂ ಗಾಬರಿ ಮಾಡಿಸ್ತಾ ಇದ್ದಾನೆ. ನಾರ್ಮಲಾಗಿ ಮಾತಾಡಬೇಕು ಅಂತ ಹೇಳಿ ಅವಳ ಫೇಸಲ್ಲೆಲ್ಲ ಡ್ರಾಯಿಂಗ್ನೆಲ್ಲ ಬಿಡಿಸಿ ಏನು ನಡೆಯುತ್ತೆ ಅನ್ನೋದನ್ನ ಬಗ್ಗೆ ಎಲ್ಲ ನೀನೇನು ಥಿಂಕ್ ಮಾಡಬೇಡ, ನೀನು ಬೆಸ್ಟ್ ಕೊಟ್ಟರೆ ಸಾಕು, ನನಗೆ ಗೊತ್ತಿದ್ದಂಗೆ ನೀನು ನಿನ್ನ ಬೆಸ್ಟೇ ಕೊಡ್ತೀಯ. ಇಷ್ಟು ಸಪೋರ್ಟ್ ಮಾಡಿ ಮಾತಾಡೋದ್ರಿಂದ ಶಂಕೈ ಆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಅಂದ್ಕೊತಾಳೆ. ಇವಳು ಟಿಯಾನ ಮೀಟ್ ಮಾಡಿ ಮಾತಾಡುವಾಗ ಟಿಯಾನ್ ಇವಳ ಹತ್ರ ಸಾರಿ ಕೇಳ್ತಾ ಇದ್ದಾನೆ. ಯಾಕೆ ಅಂದರೆ ಆ ಕುಕ್ಕಿಂಗ್ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮೋಟಿವೇಟ್ ಮಾಡದೆ ಇವಳನ್ನ ಹೆದರಿಸೋ ಥರನೇ ಮಾತಾಡಿರ್ತಾನೆ. ಬದಲಿಗೆ ಶಂಕೈ ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ, ಕುಕ್ಕಿಂಗ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಅಂತ ಹೇಳ್ತಾಳೆ. ಇಲ್ಲಿರೋರು ಹಾಗೆ F4 ಗ್ರೂಪಲ್ಲಿರೋರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಖ್ಯವಾದ ಪರ್ಸನ್ನು ಅಂದರೆ ಸಿ, ಅವನೇ ನನಗೆ ಈ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೇಳಿರೋದು. ಇವಳು ಮಾತಾಡ್ತಿರೋದನ್ನ ನೋಡಿ ಇವನ ಫೇಸೇ ಡಲ್ ಆಗ್ತಾ ಇದೆ. ಹೀಗೆ ಶಂಕೈ ಇಷ್ಟ ಆಗಿದ್ದಾಳೆ, ಆ ಥರನೇ ಇವಳ ಹತ್ರ ಮಾತಾಡ್ತಾ ಇದ್ದಾನೆ. ಬದಲಿಗೆ ಯಾವುದೇ ರೀತಿ ವಿಷಯನ ಎದುರು ನೋಡ್ತಾ ಇಲ್ಲ. ಕಟ್ ಮಾಡಿದ್ರೆ ಈಗ ಆ ಕುಕ್ಕಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲೇ ಆ ಹುಡುಗಿ ಸೈನಾನ ತೋರಿಸ್ತಾ ಇದ್ದಾರೆ. ಬೇರೆಯವರೆಲ್ಲ ಇವಳ ಬಗ್ಗೆ ಹತ್ರ ಹೇಳಿ ಭಯಪಡಿಸ್ತಾ ಇರ್ತಾರೆ. ಸೈನಾ ಆ ಥರ ಎಲ್ಲ ಇಲ್ಲ, ತುಂಬ ಕ್ಯಾಶುವಲಾಗಿ ಬಂದು ಶಂಕೈ ಹತ್ರ ಮಾತಾಡ್ತಾ ಇದ್ದಾರೆ. ನಿನ್ನ ನೇಮ್ ಶಂಕೈ ತಾನೇ, ನನ್ನ ಬಗ್ಗೆ ಮಾತಾಡುವಾಗ ಪದೇ ಪದೇ ನಿನ್ನ ಬಗ್ಗೆ ಹೇಳ್ತಾ ಇರ್ತಾನೆ. ಹೊತ್ತಲ್ಲೇ ಫಸ್ಟ್ ಕಾಂಪಿಟೇಷನ್ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಬಾಯ್ಸ್ ಮಾತ್ರ ಇಲ್ಲಿದ್ದಾರೆ. ಎಲ್ಲರೂ ಈ ಶೋನ ಟಿ ವಿಲಿ ನೋಡ್ತಾ ಇದ್ದಾರೆ. ರೌಂಡು ಸ್ವಲ್ಪ ಸಿಂಪಲ್ಲಾಗೆ ಮುಗ್ದಿರುತ್ತೆ. ಹೀರೋಯಿನ್ ಅವಳು ಬೆಸ್ಟಾಗಿ ಅಡುಗೆನ ಮಾಡಿರ್ತಾಳೆ. ಅದೇ ಜಡ್ಜಸ್ ಏನಾದರೂ ಕ್ವಶನ್ ಕೇಳಿದ್ರೆ ಝುವಾಂಗ್ ಕೊಟ್ಟಿರ್ತಾರಲ್ಲ ಬುಕ್ಸು, ಅದನ್ನು ಓದಿರ್ತಾಳೆ. ಸೊ ಪಟ್ ಅಂತ ಆನ್ಸರ್ ಮಾಡ್ತಾ ಇದ್ದಾಳೆ. ನೋಡೋ ಜಡ್ಜಸ್ಸಿಗೂ ಆಶ್ಚರ್ಯ ಆಗ್ತಾ ಇದೆ. ಫಸ್ಟ್ ರೌಂಡ್ ಮುಗ್ದಿದೆ. ಇಲ್ಲಿರುವಾಗ ಹೀರೋಯಿನ್ನ ಮೋಟಿವೇಟ್ ಮಾತಾಡೋಕ್ಕೆ ಎಲ್ಲರೂ ಬಂದಿದ್ದಾರೆ. ಹೇಳಿದ್ರೆ ಏನು ಅಂತ ಹೇಳಿ ಒಬ್ಬ ಮಾತ್ರ ಸೈಲೆಂಟಾಗಿ ನಿಂತಿದ್ದಾನೆ. ಸೀನೆ ಸೈಡು ನಮ್ಮ ಝೋ ಆ ಸೈನಾ ಹತ್ರ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಮೇ ಬಿ ತುಂಬ ಇಂಪ್ರೆನ್ಸ್ ಆದ್ನೇನೋ, ಸೊ ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾನೆ ಹುಚ್ಚುನ್ ಥರ. 2ನೇ ರೌಂಡ್ ಸ್ಟಾರ್ಟ್ ಆಗುತ್ತೆ. ಆದರೆ ಶಂಕೈ ಪ್ಲಾನ್ ಮಾಡಿರೋ ಥರ ಈ ರೌಂಡ್ ಇಲ್ಲ. ಐಟಮಿಂದನೇ ಫುಡ್ನ ರೆಡಿ ಮಾಡಬೇಕು, ಹಾಗೆ ತುಂಬ ಟೈಮು ಕಮ್ಮಿ. ಅದು ಅಂತ ಗೊತ್ತಿಲ್ಲದೆ ತುಂಬ ಕನ್ಫ್ಯೂಸ್ ಆಗ್ತಾಳೆ. ಝುವಾಂಗ್ ಕೊಟ್ಟಿರೋದ್ರಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಕುತ್ಕೊಂಡು ನೋಡ್ತಾ ಇರೋ ಸಿಗೆ ಹೀರೋಯಿನ್ನು ಸ್ಯಾಡಾಗಿರೋದು ಇಷ್ಟ ಆಗ್ತಾ ಇಲ್ಲ. ಶಂಕೈನ ನೋಡಬೇಕು ಅಂತ ಹೇಳಿ ಈ ರೆಕಾರ್ಡಿಂಗ್ ಎಲ್ಲ ನಡೀತಾ ಇರ್ತೈತಲ್ಲ ಆ ರೂಮಿಗೆ ಹೋಗ್ತಾನೆ. ಸೆಕ್ಯೂರಿಟಿ ಯಾರೇ ಬಂದರೂ ಎಲ್ಲರೂ ತಳ್ಳಿಬಿಟ್ಟು ಶಂಕೈ ಇರೋ ರೂಮ್ ಹತ್ರ ಬರ್ತಾನೆ. ಸೀನ ನೋಡ್ತಾರೆ. ಇವನು ನೋಡಿದ್ಮೇಲೆ ಇವಳಿಗೆ ಕಾನ್ಫಿಡೆಂಟ್ ಬರುತ್ತೆ. ಹೀಗೆ ಬಂದಿರೋದೇ ಇವಾಗ ಸಂಬಂಧ ಇಲ್ಲದೆ ಇರೋ ವಸ್ತುನೇ. ಅವಳು ಸಂಬಂಧ ಇಲ್ಲದೇ ಆ ಪೈನಾಪಲ್ನ ತೆಗೆದು ಬಾಸ್ಕೆಟಲ್ಲಿ ಇಟ್ಕೊತಾಳೆ. ಇಲ್ಲಿ
ಇಲ್ಲಿ ನೋಡ್ತಾ ಇರೋ ಜುವಾಂಗು ಪೈನಾಪಲ್ನ ಹಿಡ್ಕೊಂಡು ಇವಳು ಯಾವ ಡಿಶ್ನ ಟ್ರೈ ಮಾಡ್ತಾ ಇದ್ದಾಳೆ. ಏನು ಅಂದರೆ ಶಂಕೈ ಮಾಡಿರೋ ಈ ಡಿಶ್ಶಿಂದ ಶಂಕೈಯಿಂದ ವಿನ್ ಮಾಡೋಕ್ಕಾಗಲ್ಲ. ನನಗೂ ಗೊತ್ತು ಇವಳು ರೆಡಿ ಮಾಡಿರೋ ಫುಡ್ಡು ಅದಕ್ಕಿಂತ ಬೆಟರಾಗಿರುತ್ತೆ. ಸಿ ಅವ್ನ ಗ್ರೂಪ್ ಹತ್ರ ಬಂದು ಸ್ವಲ್ಪನಾದರೂ ನಗಾಡ್ಕೊಂಡು ಮಾತಾಡ್ತಾ ಇದ್ದಾನೆ. ಇಲ್ಲಿರೋ ಮೀಝೋ ಆ ಹೀರೋಯಿನ್ ವಿನ್ ಆಗ್ತಾಳೋ ಇಲ್ಲೋ ಅದೆಲ್ಲ ಬೇಕಾಗಿಲ್ಲ ಅವನಿಗೆ. ಸೈನಾ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ, ಅದಲ್ಲದೆ ಆ ಸೈನಾನೇ ಈ ಕಾಂಪಿಟೇಷನಲ್ಲಿ ವಿನ್ ಮಾಡೋದು ಅನ್ನಿಸ್ತಾ ಇದೆ ಅಂತಾನೆ ಮಾತಾಡ್ತಾ ಇರೋದನ್ನ ನೋಡಿ ಸಿ ಗಾಂಡಾಗ್ತಾನೆ. ಇವತ್ತು ಬಾಯಿ ಮುಚ್ಕೊಂಡು ಕೂತ್ಕೋ, ಇಲ್ಲ ಅಂದರೆ ಇಲ್ಲೇ ಹೊಡೆದ್ಬಿಡ್ತೀನಿ ಅಂತ ಹೇಳ್ತಾನೆ. ರೌಂಡಿಗೆ ಕೊನೆ ಹಂತನೂ ಬರುತ್ತೆ. ಎಲ್ಲರೂ ಮಾಡಿರೋ ಫುಡ್ನ ಜಡ್ಜಸ್ ಟೇಸ್ಟ್ ಮಾಡಿ ನೋಡಿ ಹತ್ರ ಕ್ವಶನ್ ಕೇಳ್ತಾರೆ, ನೀವು ಯಾವುದೇ ರೀತಿ ಸ್ಪೆಷಲಾಗಿ ಏನು ಫುಡ್ ಮಾಡದೆ ಯಾಕೆ ಈ ಸಿಂಪಲ್ಲಾಗಿರೋ ಫುಡ್ನ ಮಾಡಿದ್ದೀರಾ ಅಂತ. ಅದಲ್ಲಿ ಇರೋ ಜನರೆಲ್ಲ ಪದೇ ಪದೇ ಇದನ್ನೇ ಅಲ್ವಾ ಊಟ ಮಾಡೋದು ತಿರೋ ಪಾಯಿಂಟ್ನೆಲ್ಲ ಮಾತಾಡ್ತಾ ಇದ್ದಾಳೆ. ಇದ್ರೆ ಸ್ಪೆಷಲಾಗಿ ಇಲ್ಲದೇ ಇರ್ಬೋದು, ಆದರೆ ತುಂಬ ಜನದ ಡೇ ಇದರಿಂದನೇ ಸ್ಟಾರ್ಟ್ ಆಗೋದು. ಸಿಕ್ಕಿರೋ ಚಾನ್ಸಲ್ಲಿ ಅದನ್ನ ಬೆಸ್ಟಾಗಿ ಮಾಡಬೇಕು ಅಂದ್ಕೊಂಡೆ, ಸೊ ಬೆಸ್ಟಾಗಿ ಮಾಡಿದ್ದೀನಿ. ಅದೆಲ್ಲ ಓಕೆ, ಯಾಕೆ ನೀವು ಈ ಪೈನಾಪಲ್ ಫ್ಲೇವರ್ನ ಯೂಸ್ ಮಾಡಿದ್ದೀರಾ ಹೇಳಿದಾಗ F4 ಬಾಯ್ಸ್ ಎಲ್ಲ ನಗೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಶಂಕೈಗೆ ಸಿ ತಲೆ ನೋಡಿದಾಗ ಪೈನಾಪಲ್ ಥರ ಕಾಣಿಸಿರುತ್ತೆ, ಅದರಿಂದ ಆ ಪೈನಾಪಲ್ನ ತೊಗೊಂಡಿರ್ತಾಳೆ. ಈ ಥರ ನಡೆದಿರೋದು ನೋಡಿ ಹೆಮ್ಮೆ ಆಗ್ತಿದೆ, ಕೂತ್ಕೊಂಡು ನಗಾಡ್ತಾ ಇದ್ದಾನೆ. ಅಲ್ಲಿ ರಿಸಲ್ಟು ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ವಿನ್ ಮಾಡಿರೋದು ಯಾರು ಅಂದರೆ ಸೈನಾನೇ. ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮ ಶಂಕೈ ಪರ್ಫಾರ್ಮೆನ್ಸಿಗೆ ಅವರು ಸ್ಪೆಷಲಾಗಿ ಒಂದು ಪ್ರೈಸ್ನ ಕೊಡ್ತಾ ಇದ್ದಾರೆ. ಮಾಡಿಲ್ಲ ಅಂತ ಸಿ ಸ್ಯಾಡಾಗಿದ್ದನು ಇವಾಗ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಡಿನ್ನರ್ನೆಲ್ಲ ರೆಡಿ ಮಾಡಿ ಜುವಾಂಗ್ ಎಲ್ರಿಗೂ ಊಟ ಕೊಟ್ಟಿದ್ದಾಳೆ, ಒಂಥರ ಪಾರ್ಟಿ ಥರ. ಒಟ್ಟಿಗೆ ಒಂದು ಡೇನ ಸ್ಪೆಂಡ್ ಮಾಡೋಣ ಅಂತ ಹೇಳ್ತಾರೆ. ಆದರೆ ಒಬ್ಬರು ಒಂದೊಂದು ಕೆಲಸ ಇದೆ ಅಂತ, ಫಸ್ಟ್ ನನಗೆ ಮುಖ್ಯವಾದ ಕೆಲಸ ಇದೆ, ನಾನು ಇಲ್ಲಿಂದ ಹೊರಡ್ತೀನಿ ಅಂತಾನೆ. ಅದು ಹುಡುಗಿನ ಡೇಟ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಲೀ ಫ್ರೀ ಆಗಿರೋದು ಏನು ಮಾಡ್ತಾರೆ ಅಂದರೆ, ನಾನು ಸ್ವಲ್ಪ ಐಟಮ್ನ ತೊಗೊಬೇಕು, ಹಾಗಾಗಿ ಅವನನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅದರಲ್ಲಿ ಶಂಕೈ ನಮ್ಮ ಸಿ ಹತ್ರ ಸಿಗೋಕೊಂತಾಳೆ. ಅವಳು ಸಿ ಜೊತೆನೇ ಟೈಮ್ನ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಡೇ ಅವಳು ಅವ್ರ ಮನೆಯಿಂದ ಹೊರಗಡೆ ಬಂದಾಗ ಮಾಡಕ್ಕೆ ಹೋಗಬೇಕು ಅಂತ ಹೇಳುವಾಗ ಶಂಕೈ ಪಕ್ಕದ ಮನೆ ಹುಡುಗ ಇವಳು ನೋಡ್ಕೊಂಡು ಬಂದಿದ್ದಾನೆ. ಅಂದರೆ ಆ ಹುಡುಗನಮ್ಮ ಎಲ್ಲೋ ಕೆಲಸ ಇದೆ ಅಂತ ಹೊರಗಡೆ ಹೋಗಿರ್ತಾರೆ. ಸೊ ಈಗ ಹಂಗಾಗಿ ಸಿ ಇವತ್ತು ಶಂಕೈ ಜೊತೆನೇ ಅವನು ಇರಬೇಕಾಗಿರುತ್ತೆ. ಮಾಡೋದು ಅಂತ ಗೊತ್ತಿಲ್ಲ, ಸಿ ಮನೆಗೆ ಹೋಗಲೇಬೇಕು. ಅಳ್ತಾ ನಿಂತಿದ್ದಾನೆ. ಯಾರೂ ಸರಿಯಾಗಿ ನೋಡ್ಕೊತಾ ಇಲ್ಲ, ನನ್ನ ಹಾಗೆ ಬಿಟ್ಟೋಗಿದ್ದಾರೆ, ಅದರಿಂದನೇ ನಾನು ನಿನ್ನ ಹತ್ರ ಬಂದೆ ಹಿಂಗೆ ಅಂತ ತುಂಬ ಎಮೋಷ್ನಲಾಗಿ ಮಾತಾಡ್ತಾ ಇದ್ದಾನೆ. ಸೊ ಶಂಕೈಗೆ ಯಾವ ಡಿಸಿಷನ್ ತೆಗಿಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೇಳ್ದಾಗೆ ಯಾವುದೋ ಒಂದು ಜಾಗದಲ್ಲಿ ತುಂಬ ಹೊತ್ತು ಹೀರೋಯಿನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಸಿಸ್ಟರ್ ಬರ್ತಾಳೆ, ಬಟ್ ಅವಳ ಜೊತೆ ಆ ಹುಡುಗನೂ ಕರ್ಕೊಂಬಂದಿರ್ತಾಳೆ. ಟೈಮಿಗೆ ಬರೋಕ್ಕಾಗಲ್ವಾ ಯಾಕೆ ಅಂತ ಸಿ ಅವಳನ್ನ ಇಟ್ಕೊಂಡು ಕೂಗ್ತಾ ಇದ್ದಾನೆ. ನೋಡ್ತೀರಾ ಹುಡುಗಿ ಹತ್ರ ಹೆಂಗೆ ಮಾತಾಡಬೇಕು ಅನ್ನೋದನ್ನು ಗೊತ್ತಿಲ್ವಾ ನಿಮಗೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಸಿ ನೀನು ಬಂದಿದ್ಯಾ, ಬಟ್ ಈ ಹುಡುಗ ಯಾರು ಅಂತ ಕೇಳ್ತಾನೆ. ಅಲ್ಲ ಆ ಹುಡುಗ ನಮ್ಮ ಜೊತೆನೇ ಇರ್ತಾನ, ಕೆಲಸ ಇದೆ ಅಂತ ನನ್ನ ಹತ್ರ ನೋಡ್ಕೊಳ್ಳಿ ಅಂತ ಬಿಟ್ಟೋಗಿದ್ದಾರೆ. ಸೊ ಇವತ್ತು ನಾನೇ ಅವನು ನೋಡ್ಕೋಬೇಕು ಅಂತ ಹೇಳಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಅಂತ ಇವ್ರು ಎಲ್ಲೆಲ್ಲಿ ಹೋಗ್ತಾರೋ ಆ ಹುಡುಗನೂ ಜೊತೆಗೆ ಕರ್ಕೊಂಬರ್ತಾ ಇದ್ದಾರೆ. ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇದ್ದ ಸಿಗೆ ಇದು ಸ್ವಲ್ಪ ಡಿಸಪಾಯಿಂಟೆಡ್ ಆಗಿದೆ. ಮೀಟಿಂಗಲ್ಲಿ ಆ ಹುಡುಗನ ಗುರಾಯಿಸ್ಕೊಂಡೇ ನಿಂತ್ಕೊಂಡನು ಫೈನಲಿ ಅವನ ಜೊತೆಗೆ ಮಿಂಗಲ್ ಆಗ್ತಾನೆ. ಇಲ್ಲಿಗೆ ಆ ಹುಡುಗ ಸಿ ಜೊತೆ ಕ್ಲೋಸ್ ಆಗಿದ್ದಾನೆ ಅಂದರೆ ಅವನ ಶೋಲ್ಡರಲ್ಲೇ ಹೊರ್ಕೊಂಡು ಮಲ್ಕೊಂಡ್ಬರ್ತಾ ಇದ್ದಾನೆ. ಇವರು ಮಾತಾಡ್ಕೊಂಡು ನಡ್ಕೊಂಡು ಬರ್ತಾ ಇರುವಾಗ ಶಂಕೈ ಬೇಕು ಅಂತಲೇ ಅವನಿಗೆ ಇರಿಟೇಟ್ ಮಾಡೋ ಥರನೇ ಕ್ವಶನ್ ಕೇಳ್ತಾ ಇದ್ದಾಳೆ. ನನ್ನ ಮೇಲೆ ಯಾಕೆ ಇಷ್ಟು ಕೇರಿಂಗಲ್ಲಿ ಇದೆಯಾ ಅಂತ ಗೊತ್ತಿಲ್ಲ, ಹಾಗೆ ನಮ್ಮ ಅಪ್ಪಂಗೆ ಬೇಕಾಗಿರೋ ಅಮೌಂಟ್ನ ತಂದು ಹೆಲ್ಪ್ ಮಾಡಿದ್ಯಾ, ಕಾಂಪಿಟೇಷನಲ್ಲಿ ನಾನೇ ವಿನ್ ಮಾಡಬೇಕು ಅಂತ ನೀನೇ ನನಗಿಂತ ಹೆಚ್ಚಾಗಿ ಆಸೆಪಟ್ಟೆ ಆದಾಗ ಅವನು ಟೆನ್ಷನಾಗಿ ನೀನು ನಿಜವಾಗ್ಲೂ ಇಲ್ಲ ಮೆಂಟಲ್ ಥರ ಆ್ಯಕ್ಟ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಇದರಿಂದ ಏನು ರೀಸನ್ ಇರುತ್ತೆ ಅನ್ನೋದು ನಿನಗೆ ಗೊತ್ತಾಗಿಲ್ವಾ ಅಂತ ಹೇಳಿ ಇಬ್ಬರು ಜೋರಾಗಿ ಮಾತಾಡ್ತಾ ಇರುವಾಗ ಏನೋ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆಗೋದ್ಮೇಲೆ ಶಂಕೈ ಆ ಹುಡುಗನ ಕರ್ಕೊಂಡು ಮನೆಗೆ ಹೋಗಿದ್ದಾಳೆ. ಶಂಕೈ ಇವತ್ತು ನಡೆದಿರೋದ್ರ ಬಗ್ಗೆನೇ ಆ ಹುಡುಗನ ಹತ್ರ ಮಾತಾಡ್ತಾ ಇದ್ದಾಳೆ. ಆ ಸಿ ನಿನಗೇನಾದರೂ ಪ್ರಾಬ್ಲಮ್ ಆಗೋ ಥರ ಮಾತಾಡಿದರೆ ನಾನು ಅದಕ್ಕೆ ಸಾರಿ ಕೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಕೇಳೋ ಥರ ಎಲ್ಲ ಏನೂ ಇಲ್ಲ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ರೂಡಂಗೆ ನಡ್ಕೊಂಡ್ರು, ಆಮೇಲೆ ನನ್ನ ಹತ್ರ ಚೆನ್ನಾಗೇ ಮಾತಾಡ್ತಾಯಿದ್ರು.
ಜೊತೆ ಹೋಗಿರೋ ಈ ಟ್ರಿಪ್ಪು ತುಂಬ ಚೆನ್ನಾಗೇ ಇತ್ತು ಅಂತ ಹೇಳುವಾಗ ಇದನ್ನ ಕೇಳ್ತಿರೋ ಶಂಕೈಗೆ ಆಗ್ತಾ ಇದೆ. ಈಗ ಹಾಗೆ ಟಿಯನ್ ಅವ್ನ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾ ಇರುವಾಗ ಹೊರಗಡೆ ಈ ಸೈನಾ ಅವನನ್ನು ನೋಡ್ತಾಳೆ. ನಿಂದ ಕಾಲ್ ಬಂದಿದೆ. ಸೈನಾ ಒಂದು ಮುಖ್ಯವಾದ ವಿಷಯನ ಹೇಳ್ತಾ ಇದ್ದಾಳೆ. ಟಿಯನ್ನು ಲೈಫಲ್ಲಿ ಒಟ್ಟಿಗೆ ಇರೋಕ್ಕಾಗಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ನಮಗೆ ತುಂಬ ವಿಷಯ ಇಬ್ಬರಿಗೂ ಬೇರೆ ಬೇರೆ ಥರ ಇದೆ ಅಂತ ಬೇರೆ ಪರ್ಸನ್ ಇದ್ದೇ ಇರ್ತಾರೆ ಅಂತ ಹೇಳಿ ಇದೆಲ್ಲ ಮಾತಾಡಿ ಸೈನಾ ಅಲ್ಲಿಂದ ಹೋಗುವಾಗ ಮೀಝೋ ಆಗಕ್ಕೆ ಬಂದಿದ್ದಾನೆ. ಮಾಡಿಕೊಂಡು ಕಾರಣ ಇಲ್ಲದೇ ತುಂಬ ಮಾತಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇವಾಗ ಒಳ್ಳೆ ಚಾನ್ಸಸ್ಸಿಗೆ ಸಿಕ್ಕಿದೆ ಸೈನಾ ಜೊತೆ ಮಾತಾಡೋದಕ್ಕೆ. ಅಲ್ಲಿರೋ ಗ್ಲೌಸ್ ಕೆಳಗೆ ಬೀಳುತ್ತೆ. ಅದನ್ನು ತಕ್ಕೊಡೋ ಗ್ಯಾಪಲ್ಲಿ ಏನೇನೋ ಮಾತಾಡ್ತಾ ಇದ್ದಾನೆ. ಹೇಗೋ ಪರ್ಮಿಷನ್ ತೊಗೊಂಡು ಪಕ್ಕದಲ್ಲಿರೋ ಕ್ಲಬ್ಬಲ್ಲಿ ಹೋಗಿ ಇಬ್ಬರು ಮಾತಾಡ್ತಾ ಇದ್ದಾರೆ. ಕ್ವಶನ್ ಕೇಳಿದ್ರು ಬದಲಿಗೆ ಸೈನಾ ಇವನಿಗೆ ನೋಸ್ ಕೊಟ್ಟು ಮಾಡೋ ಥರನೇ ಆನ್ಸರ್ ಮಾಡ್ತಾ ಇದ್ದಾಳೆ. ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.